ನಿಮಗೆ ಕೋಪ ಬರ್ಬೋದು ಸರ್, ಅವ್ನು ಹೇಳಿದ್ದನ್ನು ಹೇಳ್ಬಿಡ್ತೀನಿ ಸರ್. ಸರ್ ಅವ್ರು ನಮಗೆ ಮೋಸ ಮಾಡ್ತಿದ್ದಾರೆ. ಯಾಕಪ್ಪ ಅಂತ ಅವನದೇನೋ ಒಂದು ಥಾಟ್ ಇರುತ್ತೆ. ಯಾಕಪ್ಪ ಸರ್ ಅವರು ದ ಬೆಸ್ಟ್ ಕಲ್ಟ್ ಸರ್, ಅವರು ಒಂದ ಸರ್ ಬೆಸ್ಟ್ ಕಲ್ಟ್ ಅಂಡ್ ಕಮರ್ಷಿಯಲ್ ಸರ್. ಅವ್ರು ಸಿನಿಮಾದಲ್ಲಿ ಈ ರಾಜಕಾರಣಕ್ಕೆ ಹೋದ್ಮೇಲೆ ಸಿನಿಮಾನು ರಾಜಕಾರಣ ತರ ತೆಗಿತಾ ಇದಾರೆ, ರಾಜಕಾರಣ ಸಿನಿಮಾಟಿಕ್ ಆಗಿ ಮಾತಾಡ್ತಾ ಇದಾರೆ. ನಮ್ಗೆ ಯಾವ್ದು ಅರ್ಥ ಆಗ್ತಾ ಇಲ್ಲ. ಅವ್ರು ಕಂಪ್ಲೀಟ್ಲಿ ಸಿನಿಮಾದಲ್ಲಿ ಇದ್ದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಸರ್ ಸಿನಿಮಾದಲ್ಲಿ. ಆತನ ಅಭಿಪ್ರಾಯ ಹೇಳಿದೆ ಸರ್. ಓಕೆ ಬಿಡಿ. ಅವನಿಗೆ ಏನಂದ್ರೆ ಎರಡು ಕನ್ಫ್ಯೂಷನ್ ಆಗ್ತಾ ಇದೆ. ಅವ್ನಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು? ಕನ್ಫ್ಯೂಷನ್ ಫಸ್ಟ್ ಕ್ಲಾರಿಟಿ ಮಾಡ್ಕೊಂತ ಹೇಳಕ್ ಇಷ್ಟಪಡ್ತೀರಿ ಅಷ್ಟೇ. ಇನ್ನೇನು ಮಾಡಿದೀನಿ ಅದನ್ನ, ನನ್ನ ಕೈಲಾದ ಸಿನಿಮಾನು ಮಾಡಿದೀನಿ, ಮುಂದೇನು ಮಾಡ್ಬೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ ಅವ್ರಿಗೆ ಕನ್ಫ್ಯೂಷನ್ ಇದೆ, ಬಟ್ ಅವ್ರಿಗೆ ಹೇಳಕ್ ಹೇಳಿ, ಅವರೊಬ್ಬ ಒಳ್ಳೆ ಕಲ್ಟ್ ಡೈರೆಕ್ಟರ್ ಆಗಿ ಹೇಳಿ ಅವ್ರಿಗೆ. ಆದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್. ಓಕೆ, ಲರ್ನ್ ಫ್ರಮ್ ಅದರ್ಸ್, ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್. ಅರ್ಥ ಆಯ್ತಾ ಗುರುವೆ? ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಎಫಿಷಿಯಂಟ್ ಪರ್ಸನ್ ವಿಲ್ ನೆವರ್ ಬ್ಲೇಮ್ ಅದರ್ಸ್. ಹೌದು, ಕಂಪ್ಲೇಂಟ್ ಫೈಂಡ್ ಆಕ್ಚುಲಿ ಸೊಲ್ಯೂಷನ್ಸ್. ಕಂಪ್ಲೇಂಟ್ಸ್ ಎರಡು ಅರ್ಥ ಆಗ್ಬಿಟ್ರೆ ಇದೆರಡೇ ಅರ್ಥ ಆಗಬೇಕು. ಎಫಿಷಿಯಂಟ್ ಪರ್ಸನ್ ಗೆ ಕಂಪ್ಲೇಂಟ್ಸ್ ಗಳಿರಲ್ಲ. ಏನ್ ಮಾಡ್ಬೇಕು ಅದನ್ನ ಇನ್ಮೇಲೆ ಎಲ್ಲೂ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ, ಎಲ್ಲೂ ಹೇಳಕ್ ಹೋಗ್ಬೇಡಿ. ಎಲ್ಲ ಕನ್ಫ್ಯೂಷನ್ ಬೇಡ, ಕ್ಲಾರಿಟಿ ಇಟ್ಕೊಳ್ಳಿ. ಯಾಕಂದ್ರೆ ಕನ್ಫ್ಯೂಸ್ ಜೀವನದಲ್ಲಿ ಆಗ್ತಾನೆ ಇರ್ತೀನಿ. ಯಾಕಂದ್ರೆ ನನ್ನ ಬಗ್ಗೆ ನನಗೆ ಡೌಟ್ ಇರ್ಬೇಕಾ, ನಾನು ಎಲ್ಲ ಡೌಟ್ ಅಲ್ಲೇ ನೋಡ್ತೀನಿ.